ನನ್ನ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ರೀತಿ ಗಲಿಬಿಲಿಯ ವಾತಾವರಣ. ಪ್ರಯಾಣಿಕರೆಲ್ಲರೂ ಕೂಡ ಪರದಾಟ. ಸುಮಾರು ಒಂದೇ ದಿನ 500 ವಿಮಾನಯಾನಗಳನ್ನ ರದ್ದು ಮಾಡಿದೆ ಇಂಡಿಗೋ ವಿಮಾನಯಾನ ಸಂಸ್ಥೆ. ಬಹಳಷ್ಟು ಜನ ಸ್ವಂತ ಮದುವೆಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಬಹಳಷ್ಟು ಜನ ಕೊನೆ ಉಸಿರೆಳ್ತಾ ಇರುವಂತ ತನ್ನ ತಾಯಿಯ ಕೊನೆಯ ದರ್ಶನವನ್ನ ಮಾಡಬೇಕಾಗಿತ್ತು. ಬಹಳಷ್ಟು ಜನ ಅಸ್ಥಿಯನ್ನ ಹಿಡ್ಕೊಂಡು ಬೇರೆ ನದಿಗಳಲ್ಲಿ ಬಿಡೋದಕ್ಕೆ ಕಾಯ್ತಾ ಇದ್ರು. ಮಕ್ಕಳು, ಮಹಿಳೆಯರು ಊಟ ತಿಂಡಿ ನಿದ್ದೆ ಇಲ್ಲದೆ ವಿಮಾನ ನಿಲ್ದಾಣದಲ್ಲಿ ಪರದಾಡ್ತಿರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿತ್ತು. ಇದಕ್ಕೆಲ್ಲ ಕಾರಣ ಇಂಡಿಗೋ ವಿಮಾನಯಾನ ಸಂಸ್ಥೆ ತನ್ನ ದುರಹಂಕಾರ, ದುರಾಡಳಿತ ಮತ್ತು ದುರ್ವ್ಯವಸ್ಥೆಯಿಂದಾಗಿ ಇವತ್ತು ಪ್ರಯಾಣಿಕರ ಜೀವನದ ಜೊತೆ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳ ಜೊತೆ ಮತ್ತು ಕೋಟಿಗಟ್ಟಲೆ ಮಾರುಕಟ್ಟೆಯಲ್ಲಿ ವ್ಯವಹಾರದ ಜೊತೆ ಚೆಲ್ಲಾಟ ಆಡಿದೆ. ತಾವು ದುರಹಂಕಾರಕ್ಕೋಸ್ಕರ, ತಮ್ಮ ಕೈಲಾಗದ ತನಕ್ಕೋಸ್ಕರ ಮತ್ತು ಸರ್ಕಾರಗಳನ್ನ ಬಗ್ಗಿಸಬೇಕು ಅನ್ನುವಂತಹ ಒಂದೇ ಒಂದು ಚಟಕ್ಕೋಸ್ಕರ ಪ್ರಯಾಣಿಕರ ಸೇಫ್ಟಿಯ ಜೊತೆಗೆ ಪ್ರಯಾಣಿಕರ ಒಂದು ರೀತಿಯಾಗಿ ಅವರ ಎಲ್ಲವನ್ನು ತ್ಯಜಿಸಿ ಏರ್ಪೋರ್ಟ್ ಅಲ್ಲಿ ಕೂತು ಲಬಲಬ ಅಂತ ಬಾಯಿ ಬಡಿದುಕೊಳ್ಳುವಂತ ಪರಿಸ್ಥಿತಿನ ನಿರ್ಮಾಣ ಮಾಡಿಬಿಟ್ಟಿದ್ದಾರಲ್ಲ ನಮ್ಮ ಸರ್ಕಾರ. ಅಂತೂ ಅಸಹಾಯಕವಾಗಿ ತಾನೇ ಹಾಕಿದಂತಹ ರೂಲ್ಸ್ ಅನ್ನ ಹಿಂಪಡೆಯುವಂತಹ ದಯನೀಯ ಸ್ಥಿತಿಗೆ ಬಂದುಬಿಟ್ಟಿದೆ ಅಂತಂದ್ರೆ ಇದು ಎಂತಹ ಏಕಸ್ವಾಮ್ಯ ನೀತಿ ಅಂತ ಇದನ್ನು ಯಾರು ಪ್ರಶ್ನೆ ಮಾಡಬಾರ್ದೆ. ಹಾಗಾದ್ರೆ ಇವತ್ತು ಎಷ್ಟೊಂದು ವಿಮಾನಗಳು ಕ್ಯಾನ್ಸಲ್ ಆಗಿ ತಮಗೆ ಬೇಕಾದಂಥ ಇಂಪಾರ್ಟೆಂಟ್ ಕೆಲಸಗಳನ್ನ ಸ್ಕಿಪ್ ಮಾಡಿ ಜನ ವಿಮಾನ ನಿಲ್ದಾಣಗಳಲ್ಲಿ ಏನೂ ಗೊತ್ತಿಲ್ಲದೆ ಫ್ಲೈಟ್ ಇದೆಯೋ, ರದ್ದಾಗಿದೆಯೋ, ಮತ್ತೆ ಪ್ರಾರಂಭ ಮಾಡ್ತಾರೋ ಇಲ್ವೋ, ಕಂಪ್ಲೀಟ್ ಕೆಯಾಸ್. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಪ್ರಯಾಣಿಕರು ಪರದಾಟ ನಡೆಸಿದ್ರು ಅವರು ಕೂಡ ಗ್ಯಾರಂಟಿ ನ್ಯೂಸ್ ಅಲ್ಲಿ ಬರ್ತಾರೆ. ಅವ್ರ ಜೊತೆನೂ ಕೂಡ ನಾವು ಮಾತಾಡ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಏನಿದು, ಯಾಕೆ ಹಿಂಗಾಗ್ತಾ ಇದೆ, ಇನ್ನು ಎಷ್ಟು ದಿನ ಈ ಒಂದು ಇಂಡಿಗೋ ವಿಮಾನಯಾನ ಕಂಪ್ಲೀಟ್ ಆಗಿ ಸುಧಾರಿಸೋದಿಲ್ಲ ಮತ್ತು ಒಂದು ಸುವ್ಯವಸ್ಥೆ ಯಾವಾಗ ಬರುತ್ತೆ, ಯಾರಿಗೂ ಅದರ ಬಗ್ಗೆ ಯಾವ ಅರಿವು ಇಲ್ದಂಗೆ ಆಗಿದೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇಂಡಿಗೋ ಚೆಲ್ಲಾಟ, ಪ್ರಯಾಣಿಕರ ಪರದಾಟದ ಬಗ್ಗೆ ಮಾತಾಡ್ತೀವಿ. ಇಂಡಿಗೋ ಚೆಲ್ಲಾಟ, ವಿಮಾನ ಪ್ರಯಾಣಿಕರಿಗೆ ಪ್ರಾಣ ಸಂಕಟ. ಊಟ ನಿದ್ದೆ ಇಲ್ಲದೆ ಏರ್ಪೋರ್ಟ್ ನಲ್ಲೇ ಜನ ಸುಸ್ತು. 4 ದಿನಗಳಿಂದ ಫ್ಲೈಟ್ ಇಲ್ಲದೆ ಪ್ರಯಾಣಿಕರ ಗೋಳು. ತಂದೆಯ ಅಸ್ಥಿಯನ್ನ ಕೈಯಲ್ಲಿಡಿದು ಕಾಯ್ತಾ ಇದ್ದಾಳೆ ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ ತಂದೆ. ಆನ್ಲೈನ್ ನಲ್ಲೇ ಆರತಕ್ಷತೆ, ತನ್ನವರಿಲ್ಲದೆ ವಧುವರರು ಕಂಗಾಲು. ಕುಳಿತಲ್ಲೇ ತೂಕಡಿಕೆ, ಮಕ್ಕಳಿಗೆ ಊಟ ಕೊಡಿಸೋದಕ್ಕೂ ಕೂಡ ಪರದಾಟ. ಮಾರ್ಕೆಟ್, ಸಿಟಿ ಮಾರ್ಕೆಟ್ ಅಂತಾಗಿದೆ ಏರ್ಪೋರ್ಟ್. ದಿಕ್ಕೆ ತೋಚದೆ ಜನ ಪರಿಪಾಟಲು ಪಡ್ತಾ ಇದ್ದಾರೆ. ಪ್ರವಾಸದ ಕನಸು ನುಚ್ಚು ನೂರಾಗಿದೆ ಕೆಲವರಿಗೆ. ಹೀಗಾಗಿ ಇಂಡಿಗೋ ವಿರುದ್ಧ ಆಕ್ರೋಶದ ಕಹಳೆ ಮೊಳಗಿದೆ. ಬೆಂಗಳೂರು, ದೆಹಲಿ, ಹೈದರಾಬಾದ್, ಗೋವಾ, ಪುಣೆ, ಚೆನ್ನೈ, ಕೋಲ್ಕತ್ತಾ, ಮುಂಬೈ, ಜೈಪುರ, ಚಂಡೀಗಢ, ಪುಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪೀಕಲಾಟ. ಸಾವಿರಾರು ವಿಮಾನಗಳು ರದ್ದಾಗಿರೋದ್ರಿಂದ ಏರ್ಪೋರ್ಟ್ಗಳು ಫುಲ್ ರಶ್ ಆಗಿವೆ. ಸಮಸ್ಯೆಗೆ ಮುಕ್ತಿ ಯಾವಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಯಾಣಿಕರ ಜೊತೆ ಇಂಡಿಗೋ ವಿಮಾನಯಾನ ಸಂಸ್ಥೆ ನಡೆಸ್ತಾ ಇರುವಂತಹ ಈ ಚೆಲ್ಲಾಟ ಸರಿನಾ? ಹಾಗಾದ್ರೆ ಸರ್ಕಾರಗಳು ಏನು ಮಾಡ್ತಾ ಇದೆ? ಸರ್ಕಾರಗಳು ಯಾಕೆ ಅಸಹಾಯಕರಂತೆ ಕುಳಿತಿವೆ? ಸರ್ಕಾರಗಳು ಯಾಕೆ ನಿಯಮಗಳನ್ನ ಗಾಳಿಗೆ ತೂರುವಂತಹ ಇಂತಹ ಸಂಸ್ಥೆಗಳ ಒತ್ತಡಕ್ಕೆ ಮಣಿತಾ ಇವೆ? ಅರ್ಥ ಆಗ್ತಾ ಇಲ್ಲ. ಇವತ್ತು ಇಷ್ಟೊಂದು ಪ್ರಯಾಣಿಕರ ಪರದಾಟಕ್ಕೆ, ಇಷ್ಟೊಂದು ಪ್ರಯಾಣಿಕರ ಅಸಹಾಯಕತೆಗೆ ಕಾರಣವಾಗಿರುವಂತಹ ಈ ಸಂಸ್ಥೆಗಳು ನಿಜಕ್ಕೂ ಕೂಡ ಈ ವಿಮಾನಯಾನ ಅನ್ನುವಂಥದ್ದು ಇಷ್ಟು ದೊಡ್ಡ ಪರದಾಟ ನೋಡಿ. ಅಲ್ಲಿ ನಿಮಗೆ ಕಾಣ್ತಾ ಇರೋದು ಇವೆಲ್ಲ ದೃಶ್ಯಗಳು ನಮ್ಮ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ. ಇದು ಅಲ್ಲಿರುವಂತಹ ಪ್ರಯಾಣಿಕರಿಗೆ ಗೊತ್ತೇ ಇಲ್ಲ ತಮಗೆ ಈಗ ಈ ವಿಮಾನಯಾನದ ಸೌಲಭ್ಯ ಕಲ್ಪಿಸಿದಾರಾ, ರದ್ದಾಗಿದೆಯಾ ಅಥವಾ ರೀಶೆಡ್ಯೂಲ್ ಆಗಿದೆಯಾ, ಯಾವುದೇ ರೀತಿಯಾದಂತಹ ಅರಿವು ಅವರಿಗಿಲ್ಲ. ಪಾಪ ಬಹಳಷ್ಟು ಜನ ಇದು ಸೆಕೆಂಡ್ ಫ್ಲೈಟ್ ಆಗಿರುತ್ತೆ, ಅವರಿಗೆ ಕನೆಕ್ಟಿಂಗ್ ಫ್ಲೈಟ್ ಆಗಿರುತ್ತೆ. ಸೊ ಈ ರೀತಿಯಾದಂತಹ ಹಲವಾರು ಅವ್ಯವಸ್ಥೆಗಳ ಮಧ್ಯೆ
ಇವರಿಗೆ ಸರಿಯಾದಂತಹ ಮಾರ್ಗದರ್ಶನ ಕೊಡೋರು, ಸರಿಯಾದಂತಹ ಮಾಹಿತಿ ಕೊಡೋರು ಇಲ್ಲದೆ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ವೀಕ್ಷಕರೇ, ನಾವು ಕೆಲವೊಂದಿಷ್ಟು ದೃಶ್ಯಗಳನ್ನು ನಿಮಗೆ ನೋಡ್ತೀವಿ, ಜನ ಪರದಾಡ್ತಾ ಇರುವಂತಹ ದೃಶ್ಯಗಳನ್ನು. ಅದರಲ್ಲಿ ನಿಜಕ್ಕೂ ಕೂಡ ನನಗೆ ತುಂಬ ಮನಸ್ಸಿಗೆ ಬೇಜಾರು ಅನಿಸಿದ್ದು ಈ ತಂದೆಯ ಗೋಳು. ಈ ರೀತಿಯಾದಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಯಾಕೆ ಅಂತಂದರೆ, ಈ ರೀತಿಯಾದಂಥ ವಿಚಾರಗಳನ್ನು ನಮ್ಮ ಮಡಿವಂತಿಕೆ ಸಮಾಜದಲ್ಲಿ ಹೊರಗಡೆ ಹೇಳೋದಕ್ಕೂ ಕೂಡ ತಂದೆಯಾದವರು ತುಂಬಾ ಒದ್ದಾಡ್ತಾರೆ, ಪರದಾಡ್ತಾರೆ. ಆದರೆ ಮಗಳ ಸಂಕಷ್ಟಕ್ಕೆ ತಂದೆ ಗೋಳಾಟ ಯಾವ ರೀತಿ ಇತ್ತು ಅಂತಂದರೆ ನಾವು ತೋರಿಸ್ತೀವಿ ಸರ್, ಲಿಂಗಣ್ಣ ಸರ್ ನೀವು, ಯಾಕಂದರೆ ತಾವು ಒಬ್ಬ ತಂದೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ, ತನ್ನ ಮಗಳಿಗೆ ಪಿರಿಯಡ್ಸ್, ಒಂದು ಪ್ಯಾಡ್ ಕೊಡ್ಸೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನನಗೆ ಪ್ಯಾಡ್ ವ್ಯವಸ್ಥೆ ಮಾಡಿ ಅಂತ ತಂದೆ ಕಿರ್ಚಾಡ್ತಾ ನೋವಿನಿಂದ ಕೂಗ್ತಾ ಇರುವಂಥ ದೃಶ್ಯಗಳು ಈಗ ತುಂಬ ವೈರಲ್ ಆಗಿದೆ. ಇಂಥ ವಿಷಯಗಳನ್ನು ಓಪನ್ ಆಗಿ ಮಾತಾಡೋದಕ್ಕೂ ಕೂಡ ಒಬ್ಬ ತಂದೆಯಾದವರು ಹಿಂಜರಿತಾರೆ, ಹೌದಲ್ವಾ ಸರ್? ಖಂಡಿತ, ಡೆಫಿನೆಟ್ಲಿ ಈ ದೃಶ್ಯ ನೀವು ನೋಡಬೇಕು ವೀಕ್ಷಕರೇ, ನೋಡಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. मेरे को प्यार चाहिए, स्टेज दे दो प्यार। मेरे बेटी को मैं चाह रहा हूँ नीचे से, तुम्हारे जैसा लड़की है वो। मैम एक लोग कैसा हो सकता है कि 5 मिलेगा फ्लैट पे हम? अरे मुझे प्यार चाहिए अभी, आज मेरा बेटी को प्यार चाहिए, दे दो प्यार दे दो। 5 बजे से 5 बजे से पानी नहीं दे रहा, खाना नहीं दे रहा, प्यार नहीं मिल रहा। किधर है आनंद, किधर है? नीचे सो रहा है मेरा बेटी। अभी मेरे बेटी को प्यार चाहिए, दे दो, दे दो प्यार चाहिए, दे दो, दे दो प्यार है। ओ सिस्टर, हम लोग सिस्टर, भाई मेरे बेटी को प्यार चाहिए, मेरा बेटी का ब्लड आ रहा, ब्लड नीचे से ब्लड आ रहा, प्यार चाहिए, दे दो। हम ऐसे नहीं कर सकते। क्यों नहीं कर सकता, क्यों नहीं कर सकता, क्यों नहीं कर सकता? मेरे को प्यार चाहिए अभी, स्टे फ्री दे दो प्यार। मेरे बेटी को प्यार चाहिए, दे दो, दे दो प्यार चाहिए, दे दो, दे दो प्यार है। ओ सिस्टर, हम लोग